ನಮಸ್ತೆ ಗೆಳೆಯರೆ. ಮೊದಲ ಮ್ಯಾಚ್ನಲ್ಲಿ 200ಕ್ಕೂ ಹೆಚ್ಚು ರನ್ ಚೇಸ್ ಮಾಡಿ ಗೆದ್ದಿದ್ದ ಮಂದಣ್ಣ ಪಡೆ ಎರಡನೇ ಮ್ಯಾಚ್ನಲ್ಲಿ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಭರ್ಜರಿ ಆಟ ಆಡಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ 8 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ. ಈ ಮೂಲಕ ತನ್ನ ಗೆಲುವಿನ ನಾಗಾಲೋಟವನ್ನು ಆರ್ಸಿಬಿ ಮುಂದುವರಿಸಿಕೊಂಡು ಹೋಗಿದೆ. ಡೆಲ್ಲಿ ನೀಡಿದ್ದ 142 ರನ್ಗಳನ್ನು ಚೇಸ್ ಮಾಡಲು ಬಂದ ಆರ್ಸಿಬಿ ತಂಡಕ್ಕೆ ಬೊಂಬಾಟ ಆರಂಭ ಸಿಕ್ಕಿತ್ತು. ಕ್ಯಾಪ್ಟನ್ ಸ್ಮೃತಿ ಮಂದಣ್ಣ ಮತ್ತು ಡೇನಿಯಲ್ ವ್ಯಾಟ್ ಶುರುವಿನಿಂದಲೇ ಅಬ್ಬರಿಸಿದ್ದರು. ಇದರಿಂದ ಆರ್ಸಿಬಿ ಪವರ್ ಪ್ಲೇನಲ್ಲೇ 57 ರನ್ ಬಾರಿಸಿತು. ನಾಯಕಿ ಆಟ ಆಡಿದ ಮಂದಣ್ಣ ಹಾಫ್ ಸೆಂಚುರಿ ಬಾರಿಸಿದರು. ಡೆಲ್ಲಿ ಬೌಲರ್ಗಳು ಯಾವುದೇ ಪ್ಲಾನ್ ಕೂಡ ಆರ್ಸಿಬಿ ಬ್ಯಾಟರ್ಗಳ ಎದುರು ನಡೆಯಲಿಲ್ಲ. ಮಂದಣ್ಣಗೆ ಸಾಥ್ ನೀಡಿದ ವ್ಯಾಟ್ 7 4ಗಳೊಂದಿಗೆ 33 ಬಾಲ್ನಲ್ಲಿ 42 ರನ್ ಬಾರಿಸಿ ಔಟ್ ಆದರು. ಇವರಿಬ್ಬರು ಮೊದಲ ವಿಕೆಟ್ಗೆ 10.5 ಓವರ್ಗಳಲ್ಲಿ 107 ರನ್ಗಳ ಪಾರ್ಟ್ನರ್ಶಿಪ್ ನೀಡಿದರು. ಇದು ಆರ್ಸಿಬಿ ಪರವಾಗಿ ಎರಡನೇ ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಆಯಿತು. ವ್ಯಾಟ್ ಔಟ್ ಆದ ನಂತರವೂ ಒಡಿಬಡಿ ಆಟ ಆಡಿದ ಮಂದಣ್ಣ 47 ಬಾಲ್ನಲ್ಲಿ 10 ಬೌಂಡರಿ ಮತ್ತು 3 ಸಿಕ್ಸರ್ ಬಾರಿಸಿ 81 ರನ್ ಗಳಿಸಿ ಗೆಲುವಿಗೆ ಕೇವಲ 9 ರನ್ ಬೇಕಿದ್ದಾಗ ಔಟ್ ಆದರು. ಕೊನೆಯಲ್ಲಿ ಬಂದ ರಿಚಾ ಘೋಷ್ ಲಾಸ್ಟ್ ಮ್ಯಾಚ್ ಅನ್ನು 6 ಬಾರಿಸಿ ಮ್ಯಾಚ್ ಮುಗಿಸಿದ ರೀತಿಯಲ್ಲೇ ಈ ಮ್ಯಾಚ್ ನಲ್ಲೂ 6 ಬಾರಿಸಿ ಆರ್ಸಿಬಿಯನ್ನು ಗೆಲ್ಲಿಸಿದರು. ಆರ್ಸಿಬಿ 16.2 ಓವರ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡು 146 ರನ್ ಬಾರಿಸಿ ಸತತ 2 ಮ್ಯಾಚ್ಗಳಲ್ಲಿ ಗೆಲುವು ಸಾಧಿಸಿತು. 2025ರ WPLನಲ್ಲಿ ತನಗೆ ಸಿಕ್ಕಿರುವ ಭರ್ಜರಿ ಆರಂಭವನ್ನು ಆರ್ಸಿಬಿ ಟೀಮ್ ಮುಂದುವರಿಸಿತ್ತು. ಟಾಸ್ ಗೆದ್ದ ಆರ್ಸಿಬಿ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಪ್ಲೇಯಿಂಗ್ 11ನಲ್ಲಿ ಒಂದು ಬದಲಾವಣೆ ಮಾಡಿ ಏಕ್ತಾ ಬಿಸ್ಟರನ್ನು ತಂಡದ ಒಳಗೆ ತಂದಿತ್ತು. ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಮೊತ್ತ ಕೇವಲ 1 ರನ್ ಆಗುವಷ್ಟರಲ್ಲಿ ಮೊದಲ ವಿಕೆಟ್ ಕಳೆದುಕೊಂಡಿತು. ಕಳೆದ ಪಂದ್ಯದಲ್ಲಿ ಅಬ್ಬರಿಸಿದ್ದ ಶಫಾಲಿ ವರ್ಮಾರನ್ನು ರೇಣುಕಾ ಸಿಂಗ್ ಮೊದಲ ಬಾಲ್ನಲ್ಲೇ ಗೋಲ್ಡನ್ ಡಕ್ಔಟ್ ಮಾಡಿ ಭರ್ಜರಿ ಓಪನಿಂಗ್ ನೀಡಿದರು. ಆದರೆ ಎರಡನೇ ವಿಕೆಟ್ಗೆ ಜೊತೆಯಾದ ನಾಯಕಿ ಮೆಕಲಾನಿಂಗ್ ಮತ್ತು ಜಿಮ್ಮಿಮಾ ರೋಡ್ರಿಗಸ್ 59 ರನ್ಗಳ ಜೊತೆ ಆಟ ಆಡಿದರು. ಭರ್ಜರಿಯಾಗಿ ಆಡುತ್ತಿದ್ದ ರೋಡ್ರಿಗಸ್ 22 ಬಾಲ್ಗಳಲ್ಲಿ 4 ಬೌಂಡರಿ ಮತ್ತು 2 ಸಿಕ್ಸರ್ ಸಹಿತ 34 ರನ್ ಗಳಿಸಿ ಜಾರ್ಜಿಯಾ ವೆರಹಮ್ ಅವರಿಗೆ ಔಟ್ ಆದರು. ಇದರ ಹಿಂದೆ ಮೆಗಲಾನಿಂಗ್ ಕೂಡ 19 ಬಾಲ್ನಲ್ಲಿ 3 ಬೌಂಡರಿ ಸಹಿತ 17 ರನ್ ಬಾರಿಸಿ ಔಟ್ ಆದರು. ನಂತರ ಬಂದ ಯಾವುದೇ ಬ್ಯಾಟರ್ಗಳು ಕೂಡ ಹೆಚ್ಚು ರನ್ ಮಾಡಲು ಆರ್ಸಿಬಿ ಬೌಲರ್ಗಳು ಬಿಡಲಿಲ್ಲ. ಸತತವಾಗಿ ವಿಕೆಟ್ಗಳ ಬೇಟೆ ಆಡುತ್ತಲೇ ಇದ್ದರು. ಮೊದಲ 6 ಓವರ್ಗಳಲ್ಲಿ 55 ರನ್ಗಳಿಗೆ 1 ವಿಕೆಟ್ ಕಳೆದುಕೊಂಡಿದ್ದ ಡೆಲ್ಲಿ ತಂಡ ನಂತರದ 8 ಓವರ್ಗಳಲ್ಲಿ 56 ರನ್ಗೆ 5 ವಿಕೆಟ್ ಕಳೆದುಕೊಂಡಿತು. ಇನ್ನು ಕೊನೆಯ 3 ಓವರ್ಗಳಲ್ಲಿ 30 ರನ್ಗೆ 4 ವಿಕೆಟ್ ಕಳೆದುಕೊಂಡಿತು. ಭರ್ಜರಿ ಬೌಲಿಂಗ್ ಮಾಡಿದ ಆರ್ಸಿಬಿ ಬೌಲರ್ಗಳು ಡೆಲ್ಲಿ ತಂಡವನ್ನು 141 ರನ್ಗಳಿಗೆ ಆಲ್ಔಟ್ ಮಾಡಿದರು. ರೇಣುಕಾ ಸಿಂಗ್ ಠಾಕೂರ್ 23 ರನ್ಗೆ 3 ವಿಕೆಟ್ ಕಿತ್ತರೆ ಜಾರ್ಜಿಯಾ ವೆರಹಮ್ 25 ರನ್ಗಳಿಗೆ 3 ವಿಕೆಟ್ಗಳ ಬೇಟೆಯಾಡಿದರು. ಕಿಮಾ ಗಾರ್ತ್ ಮತ್ತು ಏಕ್ತಾ ಬಿಸ್ಟಾ ಕೂಡ ತಲಾ 2 ವಿಕೆಟ್ಗಳನ್ನು ಪಡೆದರು. ಕಳೆದ 2 ಸೀಸನ್ಗಳಲ್ಲಿ ಕೇವಲ 3 ವಿಕೆಟ್ ಕಿತ್ತಿದ್ದ ರೇಣುಕಾ ಸಿಂಗ್ ಠಾಕೂರ್ ಈ ಬಾರಿಯ ಮೊದಲ 2 ಮ್ಯಾಚ್ಗಳಲ್ಲಿ 5 ವಿಕೆಟ್ ಬೇಟೆಯಾಡಿ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ. ಅಲ್ಲದೆ ಈ ಪಂದ್ಯದಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಆಗಿದ್ದಾರೆ.